ಕೂಡ ನೀವೀಗಾಗಲೇ ಹಾಕಿರುವಂತಹ ಒಂದು ಅರ್ಜಿ, ಆ ಅರ್ಜಿಯ ಬಗ್ಗೆ ಯಾವುದೇ ಕಾನೂನಾತ್ಮಕ ಕ್ರಮಗಳಾಗಲಿಲ್ಲ. ಅದರ ಜೊತೆಯಲ್ಲಿ ಆದಾಯದ ಮೂಲವನ್ನ ಕೆದಕುವಂತ ನಿಟ್ಟಿನಲ್ಲೂ ಕೂಡ ಯಾವುದೇ ಕ್ರಮಗಳು ಆಗ್ತಾ ಇಲ್ಲ. ಇದೆಲ್ಲವನ್ನು ಗಮನಿಸಿದ್ರೆ ಒಂದು ವ್ಯವಸ್ಥಿತ ಹುನ್ನಾರ ಅನ್ನುವಂಥದ್ದು ಮೇಲ್ನೋಟಕ್ಕಂತೂ ಸಾಬೀತಾಗ್ತಾ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ನೋಡಿ, ಮೊದಲನೇದಾಗಿ ಯಾವ ವ್ಯಕ್ತಿ ಇದನ್ನ ಬುರುಡೆ ಗ್ಯಾಂಗಿನ ಲೀಡರ್ ಅಂತ ಅನ್ಕೋತಾರೆ, ಅವರೇ ಸ್ವತಃ ಅವರೇ ಹೇಳ್ಕೊಂಡಿರೋ ಹಾಗೆ ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ ಅಂತ ಹೇಳ್ತಾರೆ. ಯಾವ ಗಿರೀಶ್ ಮಟ್ಟಣ್ಣವರ್ ವಜಾಗಿದ್ದಾರೆ ಇಲಾಖೆಯಿಂದಾನೆ, ಕೆಲಸ ಇಲ್ಲ. ಅವರು ಒಂದು ಯೂಟ್ಯೂಬ್ ಅಲ್ಲಿ ಹೇಳ್ತಾರೆ ಕಾಶ್ಮೀರಲ್ಲಿ ನಂದು ಪ್ರಾಪರ್ಟಿಗಳಿದೆ, ಇಲ್ಲಿ ಪ್ರಾಪರ್ಟಿಗಳಿದೆ ಅಂತ. ಯಾವ ಜಯಂತ್ ಟಿ ಫೀಸ್ ಕಟ್ಟೋದಿಕ್ಕೂ ನನ್ನ ಹತ್ರ ದುಡ್ಡಿಲ್ಲ ಅಂತ ಅಂದಿರೋರು ಎಷ್ಟು ಬಾರಿ ವಿಮಾನದಲ್ಲಿ ಡೆಲ್ಲಿಯಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ಡೆಲ್ಲಿಗೆ ಎಸ್ಸತಿ ಹೋಗಿ ಬಂದಿದ್ದಾರೆ. ಮತ್ತೆ ಸ್ವತಃ ಅತ್ಯಾಚಾರಕ್ಕೊಳಗಾಗಿರುವಂತ ಆ ಹೆಣ್ಣುಮಗುವಿನ ತಾಯಿ, ಆಕೆಯ ಆಸ್ತಿ ಮತ್ತೆ ಅಂತಸ್ತು ಗಣನೀಯವಾಗಿ ಏರಿಕೆ ಆಗಿರೋದು ನೋಡಿದ್ರೆ ಇವರ ಹಿಂದೆ ದೊಡ್ಡ ಮಟ್ಟಕ್ಕೆ ಒಂದು ಫಂಡಿಂಗ್ ಆಗೋದಕ್ಕೆ ಚಾನ್ಸ್ ಇದೆ. ಏನಕ್ಕೆ ಅಂತ ಅಂದ್ರೆ, ಒಂದು ಏನೇ ಒಂದು ಕೆಲಸ ಮಾಡೋದಿಕ್ಕಾಗ್ಲಿ ಅಥವಾ ಏನೇ ಹೋರಾಟ ಮಾಡೋದಿಕ್ಕಾಗ್ಲಿ ಅದಕ್ಕೆ ಮೇನ್ ಬೇಕಾಗಿರೋದು ನಮ್ಗೆ ದುಡ್ಡು. ಇದೇ ಮಹೇಶ್ ಶೆಟ್ಟಿ ತಿಮ್ರುಡಿ ಮತ್ತೆ ಗಿರೀಶ್ ಮಟ್ಟನ್ ಅವರು ಅತ್ಯಾಚಾರಕ್ಕೊಳಗಾಗಿರುವಂತ ಹೆಣ್ಮಗು ಹೆಸರು ಇಟ್ಕೊಂಡು ನಿರಂತರವಾಗಿ 13 ವರ್ಷ ನಿರಂತರವಾಗಿ ದೊಡ್ಡ ದೊಡ್ಡ ಮಟ್ಟದ ಪ್ರತಿಭಟನೆಗಳು, ದೊಡ್ಡ ದೊಡ್ಡ ಮಟ್ಟದ ಹೋರಾಟ, ಇವ್ರ ಹಿಂದೆ ಗನ್ಮ್ಯಾನ್ಗಳು, ಎಸ್ಕಾಟ್ಗಳು, ಅದಕ್ಕೆ ದುಡ್ಡಿನ ಮೂಲ ಆದ್ರೆ ಯಾವುದು ಅದು ಗೊತ್ತಾಗ್ಬೇಕಲ್ಲ. ಅದನ್ನ ತನಿಖೆ ಮಾಡಿ ಅಂತ ನಾನು ಇಡಿ ಐಟಿ ಮತ್ತೆ SIT ನಾನು ದೂರು ಕೊಟ್ಟಿರೋದು. ತಾವೇ ಗಮನಿಸಿರೋ ಹಾಗೆ ಈಗ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ 2 ನಿಮಿಷ ಇಲ್ಲ 3 ನಿಮಿಷ ವಿಡಿಯೋ ಮಾಡಬೇಕು ಅಂತಂದ್ರೆ ಸಾವಿರಾರು ರೂಪಾಯಿ ಖರ್ಚಾಗುತ್ತೆ. ಅದಕ್ಕೆ ಜಿಹಾದಿ ಮನಸ್ಸಿಟ್ಟಿರುವಂತ ಮೊಹಮ್ಮದ್ ಸಮೀರ ಅವನ ಎಂಟೈರ್ ವಿಡಿಯೋ ಏನ್ ಮಾಡ್ತಾನೆ, ಅವನಿಗೆ ದುಡ್ಡಿನ ಸಹಾಯ ಮಾಡಿದಂತವ್ರು ಯಾರು? ಜಯಂತ್ ಟಿ ಮಾತೆತ್ತಿದ್ರೆ ನಾನು ತುಂಬಾ ಕಡು ಬಡವ ಅಂತ ಆತನೇ ಮಾಧ್ಯಮ ಮುಂದೆ ಹೇಳ್ಕೊಂಡಿರೋ ಹಾಗೆ ಆತನಿಗೆ ಬೆನ್ನೆಲುಬಾಗಿ ನಿಂತಿ ಆತನಿಗೆ ಫಂಡಿಂಗ್ ಮಾಡಿರುವಂತ ವ್ಯಕ್ತಿಗಳೇ ಆದ್ರೆ ಯಾರು? ಇವ್ರು ಯಾರು ಬುರುಡೆ ಗ್ಯಾಂಗಿನ ವ್ಯಕ್ತಿಗಳಿದ್ದಾರೆ ಅವ್ರ ಮುಂದೆ ಇದ್ದಾರೆ, ಅವ್ರ ಹಿಂದೆ ಇರುವಂತ ಪ್ರಭಾವಿಗಳು ಯಾರು? ಅದು ತನಿಖೆ ಆಗ್ಬೇಕಲ್ಲ. ಆ ತನಿಖೆ ಮಾಡಿ ಸಮಾಜಕ್ಕೆ ಮುಂದೆ ತೋರಿಸಬೇಕಲ್ಲ. ಧರ್ಮಸ್ಥಳ ಯಾವ ಗುಂಡಿ ಆಗಿತ್ತಿದ್ದಾರೆ ಅಂತ ಅಂದಾಗ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಾಧ್ಯಮದಲ್ಲಿ ನಮ್ಮ ಧರ್ಮಸ್ಥಳದ ಬಗ್ಗೆ ಹವೇಳನಕರವಾಗಿ ಕಮೆಂಟ್ಗಳು ಹಾಕಿರುವಂತದ್ದು, ಹವೇಳನಕರವಾಗಿ ನ್ಯೂಸ್ ಪ್ರಸಾರ ಮಾಡಿರುವಂತ ಕೆಲವೊಂದು ಮಾಧ್ಯಮಗಳು, ವಿಶೇಷವಾಗಿ ಅಂತಾರಾಷ್ಟ್ರೀಯ ಕೆಲವೊಂದು ಮಾಧ್ಯಮಗಳು ಇವತ್ತು ಸುಳ್ಳು ಅಂತ ಗೊತ್ತಾದಾಗ ಯಾವ ಮಾಧ್ಯಮದಲ್ಲಿ ಧರ್ಮಸ್ಥಳದ ವಿರುದ್ಧ ಮಾತಾಡಿದ್ರು ಇವತ್ತು ಯಾಕೆ ಆ ಮಾಧ್ಯಮಗಳು ದಿವ್ಯವಾಗಿ ಮೌನ ವಹಿಸಿದೆ? ಕರ್ನಾಟಕ ಪೊಲೀಸರು ತನಿಖೆ ಬೇಡ, ಕೇರಳ ಪೊಲೀಸರು ತನಿಖೆ ಮಾಡಲಿ ಅಂತ ಹೇಳಿದಂತವ್ರು ಇವತ್ತು ಏನಕ್ಕೆ ಅವ್ರು ಕೂಡ ಮೌನವಾಗಿದ್ದಾರೆ? ನಿಜ. ಇವ್ರ ಹಿಂದೆ ದೊಡ್ಡ ಹಣದ ಜಾಲ ಅಂತೂ 100%ಇದೆ. ಅವ್ರ ಹಿಂದೆ ಫಂಡಿಂಗ್ ಯಾರು ಮಾಡಿದ್ದಾರೆ, ಅವರು ಹೋಗುವಂತ ಕೋರ್ಟ್ಗೆ ನೀವು ಒಂದು ಗಮನಿಸಿ, ಪ್ರತಿ ಬಾರಿ ಸಹ ಅವ್ರಿಗೆ ವಕಾಲತ್ತು ಹಾಕುವಂತವ್ರು ಯಾವ ಅಡ್ವೊಕೇಟ್ಸ್ ಇದ್ದಾರೆ, ಅವರ ಫೀಸ್ ಏನಿದೆ, ಅಕಸ್ಮಾತ್ ಅವ್ರು ಫ್ರೀಯಾಗಿ ವಕಾಲತ್ ಆಗ್ತಾರೆ ಅಂದ್ರೆ ಅವರ ಉದ್ದೇಶ ಏನಿದೆ ಫ್ರೀಯಾಗಿ ವಕಾಲತ್ ಮಾಡುವಂತಕ್ಕೆ? ಇದೆಲ್ಲ ತನಿಖೆ ಆಗ್ಬೇಕಲ್ವಾ? ರೈಟ್, ಹೌದು. ಈ ತನಿಖೆ ಮಾಡಿ ಅಂತ ನಾವು 2-3 ಸಲ ದೂರು ಕೊಟ್ಟಿದ್ರು ಸಹ SIT ಅಧಿಕಾರಿಗಳು ಇನ್ನವರೆಗೂ ಮೌನವಾಗಿದ್ದಾರೆ. ಅಕ್ನಾಲಜ್ಮೆಂಟ್ ಕೊಟ್ಟಿ ಮಾಡ್ತೀರಿ ಅಂತ ಹೇಳ್ತಾರೆ. ಆದ್ರೆ ಎಸ್ಸತಿ ನೀವು ಎಂಕ್ವೈರಿ ಕರೆದಿದ್ದೀರಿ, ಎಸ್ಸತಿ ಅವ್ರನ್ನ ತನಿಖೆಗೆ ಒಳಪಡಿಸಿದಿರಿ. ಬಂಧನ ಆಗ್ಬೇಕಾಗಿರೋದು ಯಾರು? ಸ್ವತಃ ಚಿನ್ನಯ್ಯನ ಹೇಳಿಕೆ ಏನಿದೆ, ಆ ಹೇಳಿಕೆ ಆಧಾರದ ಮೇಲಾದ್ರೂ ನೀವು ತನಿಖೆ ಕರೆದಿ ಅವ್ರು ನಿಮ್ಗೆ ಕ್ರಮ ತಗೋಬೇಕಲ್ವಾ? ಕೋರ್ಟ್ ಎಲ್ಲಿದೆ? ಎಂಕ್ವೈರಿ ಮಾಡಿ ಅವ್ರನ್ನ ಅಂತ ಹರಾಸ್ಮೆಂಟ್ ಮಾಡಬೇಡಿ, ಸರಿ ಎಂಕ್ವೈರಿ ಮಾಡಿ. ರೈಟ್ ತೇಜಸ್ ಸರ್. ಹಾಗೆ ಜಿತೇಂದ್ರ ಸರ್, ನನ್ನ ಪ್ರಶ್ನೆ ನಿಮ್ಗೆ, ಈಗಾಗಲೇ ಈ ತಡೆಯಾಜ್ಞೆಯನ್ನ ತೆರವುಗೊಳಿಸಿ 21 ದಿನ ಆದ್ರೂ ಕೂಡ ಯಾವುದೇ ಕ್ರಮ ಆಗಿಲ್ಲ. ಬೇರೆ ಯಾವುದೇ ಧರ್ಮದ ಬಗ್ಗೆ ಮಾತಾಡಿದ್ರು ಕೂಡ ಇಮಿಡಿಯೇಟ್ ಆಗಿ ಅರೆಸ್ಟ್ ಆಗ್ಬಿಡ್ತಾರೆ. ಆದ್ರೆ ಇಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ, ನಂಬಿಕೆಗಳಿಗೆ ಧಕ್ಕೆ ಆಗಿದೆ. ಎಲ್ಲವನ್ನೂ ಕೂಡ ಬುಡಮೇಲು ಮಾಡುವಂತಹ ಪ್ರಯತ್ನಗಳು ಬಹಳ ಸ್ಟ್ರಾಂಗ್ ಆಗಿ ನಡೆದಿದೆ ಅಂತ ಗೊತ್ತಿದ್ರೂ ಕೂಡ ಇದರ ಬಗ್ಗೆ ಯಾವುದೇ ರೀತಿಯ ಕ್ರಮ ಆಗಿಲ್ಲ ಅನ್ನೋದಾದ್ರೆ ಇವರನ್ನ ರಕ್ಷಣೆ ಮಾಡೋದಕ್ಕೆ ಹಾಗಾದ್ರೆ ನಿಂತಿರೋರು ಯಾರು ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಖಂಡಿತ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ನನಗೆ ಒಂದು ಹೆದರಿಕೆ ಆಗುವಂತದ್ದು ಏನ್ ಹೇಳಿದ್ರೆ, ಇಷ್ಟೊಂದು ಸುಳ್ಳುಗಳನ್ನ ಯಥೇಚ್ಛವಾಗಿ ಪುಂಖಾನುಪುಂಖವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ, ಮಾಧ್ಯಮಗಳಲ್ಲಿಯೂ ಕೂಡ, ಅದು ರಾಷ್ಟ್ರೀಯ ಮಟ್ಟದ ಮಾಧ್ಯಮಗಳಲ್ಲಿಯೂ ಕೂಡ ಇಷ್ಟೆಲ್ಲ ಸುಳ್ಳನ್ನು ಹೇಳಿ ಅವರು ಕೆಲವೊಂದು ಜನರು ಅದನ್ನು ನಂಬಿಯೂ ಕೂಡ
ಇದೊಂದು ನಂಬಿದ್ರು, ಇದೊಂದು ಒಂದು ಹೆದರಿಕೆ ಅನ್ನೋ ವಾತಾವರಣ. ಅಂದ್ರೆ ಸಮಾಜದಲ್ಲಿ ಇಂತಹ ಸುಳ್ಳುಗಳನ್ನು ನಂಬಿಸಬಹುದೇ? ಧಾರ್ಮಿಕ ಹಿಂದುತ್ವ ಭಕ್ತಿ ಅದು ಹೌದು, ಆದ್ರೂ ಕೂಡ ಇವತ್ತು ಹಿಂದುತ್ವಕ್ಕಂತ ಹೇಳಿ ಬಟ್ ಮುಂದೆ ಸಮಾಜಕ್ಕೂ ಇದೇ ರೀತಿಯಾದಂತಹ ಒಂದು ಕೆಟ್ಟ ಸುಳ್ಳಿನ ಏನು ಕೋಟೆಯನ್ನ ಕಟ್ಟಿ ಇದು ಸತ್ಯವಂತರಿಗೆ ಬದುಕುವುದೇ ಕಷ್ಟ ಅಂತ ಬರಬಹುದು ಎನ್ನುವಂತಹ ಹೆದರಿಕೆಯಿಂದಲೇ ಈಗ ನಾವು ಅದನ್ನ ಪ್ರಶ್ನಿಸಬೇಕಾಗಿದೆ ಮುಖ್ಯವಾಗಿ. ನಿಜ. ಈಗ 21 ದಿನ 22 ದಿನ ಹೀಗೆ ಮುಂದುವರಿತಾ ಇದ್ರೆ ಹಾಗಾದ್ರೆ ಜನ ಮರೆತು ಬಿಡ್ತಾರೆ. ಹೌದು, ಜನರಿಗೆ ಅಂದ್ರೆ ಆವಾಗ ಒಂದು ಆಕ್ರೋಶ ಬಂತು ಜನರ ಮನಸ್ಸಿನಲ್ಲಿ. ಈಗ ಹೌದೌದು, ಈಗ ಬುರುಡೆ ಗ್ಯಾಂಗ್ನವರು ಸುಳ್ಳು ಬಿಟ್ಟವರು ಅಂತ ಗೊತ್ತಾಗಿದೆ ಅಂತ ಅವ್ರು ಸುಮ್ಮನೆ ಕೂತಿದ್ದಾರೆ. ಅಂದ್ರೆ ಅದನ್ನ ಹೋರಾಟ ಮಾಡಬೇಕಾದವರು ಯಾರು ಇಲ್ಲ. ಅಂದ್ರೆ ಇದು ಜನಸಾಮಾನ್ಯರು ಮಾಡಬೇಕಾದಂತ ಒಟ್ಟು ಆ ಜನಸಾಮಾನ್ಯರು ಹೋರಾಟ ಮಾಡಬೇಕಾದ್ರೆ ಅದರ ಜನಪ್ರತಿನಿಧಿಗಳು ಮುಂದೆ ಬರಬೇಕು. ಜನಪ್ರತಿನಿಧಿಗಳು ಅಂದ್ರೆ ಈಗ ಸರ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಅವರಿಗೆ ಹಿಂದೆ ಮುಂದೆ ನಿಂತವರು ಯಾರು? ಮೊನ್ನೆ ನಾನು ನೋಡಿದೆ, ಇಲ್ಲಿ ಕೊಂದವರು ಯಾರು ಅಂತ ಒಂದು ಸಾಹಿತಿಗಳ ವರ್ಗ ಹೊರಟಿತ್ತು. ಬಟ್ ಅವರು ಸಪೋರ್ಟ್ ಮಾಡ್ತಾ ಇರೋದು ಇಂಡೈರೆಕ್ಟ್ಲಿ ಬುರುಡೆ ಗ್ಯಾಂಗಿನ ಹೋರಾಟಗಾರರಿಗೆ ಸಪೋರ್ಟ್ ಮಾಡ್ತಾ ಇರುವಂತ ವಿಚಾರಗಳು. ಅಂದ್ರೆ ಅದನ್ನ ಮುಖ್ಯಮಂತ್ರಿಗಳು ತಮ್ಮದೇ ಫೇಸ್ಬುಕ್ ನಲ್ಲಿ ಪ್ರಕಟಿಸ್ತಾರೆ, ಕೊಂದವರು ಯಾರು ಅಂತ. ಕೊಂದವರು ಯಾರು ಜಿತೇಂದ್ರ ಸರ್ ಅವನು ಒಪ್ಕೊಂಡಿದ್ದಾನೆ, ಕೋರ್ಟ್ ನಲ್ಲೂ ಹೇಳಿಕೆಗಳನ್ನ ಕೊಟ್ಟಿದ್ದಾನೆ. ಹೀಗೆ ಎಲ್ಲ ಕಡೆಯಲ್ಲೂ ಕೂಡ ದೂರುದಾರರ ವಿರುದ್ಧವೇ ಏನು ಸಾಕ್ಷಿಗಳು ಸಿಗ್ತಾ ಇದೆ. ಹಾಗಾದ್ರೆ ಇದರ ಉದ್ದೇಶ ಏನಂತ ಹೇಳಿದ್ರೆ ಅಲ್ಲಿ ಏನೋ ಆರೋಪಗಳು ಎಲ್ಲ ಬಂದಿತ್ತಲ್ಲ ಅದನ್ನ ಒಂದು ಕ್ಲಿಯರ್ ಮಾಡಿಬಿಡುವ ಅಂತ ಎಲ್ರಿಗೂ, ಸರ್ಕಾರಕ್ಕೂ ಕೂಡ ಹಾಗೆ ಇತ್ತು. ಆದ್ರೆ ಈಗ ಉಲ್ಟಾ ಆಯ್ತಲ್ಲ. ಹಾಗಾಗಿ ಬಹುಶಃ ಯಾರಿಗೂ ಉಮೇದಿಲ್ಲ. ಈಗ ಉಮೇದ್ ಇರಬೇಕಾದದ್ದು ಯಾರಿಗೆ? ಧರ್ಮಸ್ಥಳದ ಭಕ್ತರಿಗೆ, ಸಮಾಜಕ್ಕೆ. ಒಂದು ಈ ತರ ಒಂದು ಸುಳ್ಳನ್ನ ಹಬ್ಬಿಸಿ ಅವರನ್ನ ಷಡ್ಯಂತ್ರ ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಇಲ್ಲದ್ರೆ ಎಲ್ಲ ದೇವಸ್ಥಾನಗಳಿಗೂ ಎಲ್ಲ ಒಳ್ಳೆಯ ಸಜ್ಜನರಿಗೂ ಇದೇ ರೀತಿ ಆರೋಪ ಬಂದು ಕೆಲವೊಂದು ಸಮಾಜದವರು ನಂಬಿಯೇ ಬಿಟ್ಟಿದ್ರು. ಹಾಗಾಗಬಾರದು ಎನ್ನುವಂತ ಸಮಾಜ ಕಳಕಳಿಯುಳ್ಳ ಸಜ್ಜನರು ಮಾತ್ರ ಈಗ ಪ್ರತಿಭಟನೆ ಮಾಡಬೇಕು. ಅವ್ರು ಯಾರು ಅಂದ್ರೆ ಅವರು ಅಲ್ಲಲ್ಲಿ ಚದುರಿರ್ತಾರೆ. ಒಟ್ಟು ಏನು ಈಗ ಮಾಧ್ಯಮಗಳಾದ್ರೂ ಕನಿಷ್ಠ ಇದರ ಒಂದು ಜವಾಬ್ದಾರಿಯನ್ನ, ಸಮಾಜದ ಕನ್ನಡಿ ಆಗಿರುವ ಮಾಧ್ಯಮಗಳಾದ್ರೂ ಇದರ ಜವಾಬ್ದಾರಿಯನ್ನು ಹೊತ್ತುಕೊಂಡು ಇದರಲ್ಲಿರುವ ಸತ್ಯವನ್ನು ಹೊರಬರಬೇಕು. ಅದರಲ್ಲಿ SIT ವಿಚಾರಣೆ ಹೊರಗೆ ಬರಬೇಕು ಅನ್ನೋದು ಆ ರೀತಿಯಲ್ಲಿ ಹೋರಾಟಗಳು ನಡೀಬೇಕು. ರೈಟ್. ಜಿತೇಂದ್ರ ಸರ್ ಮಾತಾಡ್ತೀನಿ. ಅದ್ರ ಜೊತೆಯಲ್ಲಿ ತೇಜಸ್ ಗೌಡ ಅವರೇ ಬಹಳ ಮುಖ್ಯವಾಗಿ ಈ ಹಿಂದೆ ಒಂದು 10-15 ವರ್ಷದ ಹಿಂದೆ ಹೋದಂತ ಸಂದರ್ಭದಲ್ಲಿ ಇಲ್ಲಿ ಕುಸುಮಾವತಿ ಪರಿಸ್ಥಿತಿ ಯಾವ ರೀತಿ ಆಗಿತ್ತು, ಎಕನಾಮಿಕ್ ಕಂಡೀಷನ್ ಯಾವ ರೀತಿ ಆಗಿತ್ತು, ಎಷ್ಟು ಎಕರೆ ಇತ್ತು, ಇದೆಲ್ಲವೂ ಕೂಡ ಹೊರಗೆ ಗೊತ್ತಿದ್ದಂತ ವಿಚಾರ. ಯಾಕಂದ್ರೆ ಅವರೇ ಒಂದಷ್ಟು ಭಾಷಣಗಳಲ್ಲಿ ಹೇಳ್ಕೊಂಡಿದ್ರು ಕೂಡ. ಅದರ ಜೊತೆಯಲ್ಲಿ ತಿಮ್ರೋಡಿ ಆದಾಯ ಏನಾಗಿತ್ತು, ಆದಾಯದ ಮೂಲ ಏನಾಗಿತ್ತು, ಇದು ಕೂಡ ಗೊತ್ತಿದ್ದಂತ ವಿಚಾರ. ಆದ್ರೆ ಈ 10 ವರ್ಷದ ಅವಧಿಯಲ್ಲಿ ಸಂತೋಷ್ ರಾವನ್ನ ಬಿಡಿಸೋದಕ್ಕೆ ಮಾತ್ರ, ಆತ ಒಬ್ಬನನ್ನ ಬಿಡಿಸೋದಕ್ಕೆ ಹೊರ ಕರ್ಕೊಂಡ್ಬರೋದಕ್ಕೆ 50 ಲಕ್ಷ ಕೊಟ್ಟಿದ್ದೀನಿ, ಅದಕ್ಕೂ ಹೆಚ್ಚಾಯ್ತು ಅನ್ನುವಂಥದ್ದನ್ನ ಬಹಳ ಓಪನ್ ಆಗಿ ಆನ್ ದಿ ರೆಕಾರ್ಡ್ ಹೇಳಿರುವಂತದ್ದು ಕೂಡ ಇದೆ. ಇಷ್ಟೆಲ್ಲ ಇದ್ರೂ ಕೂಡ